ಡೇ ಟುಗೆ ಸ್ವಾಗತ. ಕೂರ್ಗ್ ಸ್ಟೇಯಿಂದ ಈಚೆಗೆ ಬರ್ತಿದ್ದಂಗೆ ಒಳ್ಳೆ ನೀರಿತ್ತು. ನೀರಲ್ಲಿ ಬಿದ್ದು ಹೊಂಟಾಡೋಣ ಅನ್ನೋ ಅಷ್ಟರಲ್ಲಿ ಕಸ್ಟಮರ್ ರೆಡಿ ಆಗೋಗಿದ್ರು ಅಂತ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಈಚೆ ಕಡೆಗೆ ಬಂದೆ. ನೋಡ್ರೆ 12 ಗಂಟೆ ಆದರೂ ಇಲ್ಲಿಂದ ಜಗ್ಗಾಡೋಕ್ಕೆ ತಯಾರಿಲ್ಲ. ಸೊ ನಾನು ಬಿಡ್ತೀನಿ, ಮುಂದೆ ಒಂದು ಹಿಂದೆ ಒಂದು ಫೋಟೋ ವೀಡಿಯೋಸ್ ಎಲ್ಲ ತಗೋತಿದ್ದಕ್ಕೆ ಪಕ್ಕದ ರೂಮ್ ಹುಡುಗಿ ನೀವು ಹರ್ಷಿತ್ ಅಲ್ವಾ ಅಂದರು. ಹೌದು ಅಂದರೆ ನಿಮ್ಮ ಬ್ಲಾಗಲ್ಲಿ ನಾನು ಹಾಕಿ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂದರು. ಸರಿ ರೆಡಿ ಆಗ್ಬಿಟ್ಟು ಬಂದರೆ ಇದ್ರೆ ಆಗ್ತೀನಿ ಅಂದರೆ ಸೊ ಫುಲ್ಲು ಶೈ. ನಾನು ಹಾಗೆ ನಾನು ಮಾತಾಡಿಸ್ಕೊಂಡು ಅಲ್ಲಿಂದ ಸೀದಾ ಬೆಕ್ಕನ್ನು ಒಂದ್ಸಲಿ ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು, ಊಟ ಅಲ್ಲ ನಾಷ್ಟ ಸಾರಿ, ಮತ್ತೆ ಬೇರೆ ಪ್ಲೇಸ್ ನೋಡೋಕ್ಕೆ ಅಂತ ಹೋಗೋ ಟೈಮಲ್ಲಿ ಲಾಲಿಪಾಪ್ ಕೊಟ್ಟರು. ಸೊ ಲಾಲಿಪಾಪ್ ಚಿಪ್ಕೊಂಡು ನೋಡ್ತೇವೆ, ಒಂದು ಲಾರಿ ಬೇರೆ ಬಿದ್ದೋಗಿತ್ತು. ಸೊ ಡ್ರೈವ್ನ ಸೇಫಾಗಿ ಮಾಡಿ ಕೂರ್ಗ್ನ ಬೆಳಕಿಂತ ಮುಂಚೆ ನೀವು ಅಬ್ಬೆ ಫಾಲ್ಸ್ಗೆ ಹೋಗ್ತೀರಾ, ರಾಜ ಸೆಟ್ಗೆ ಹೋಗ್ತೀರಾ ಅಥವಾ ಮಂದಲ್ಪಟ್ಟಿಗೆ ಹೋಗ್ತೀರ ಅಂದರೆ ನಾವು ಯಾವುದಕ್ಕೂ ಹೋಗಲ್ಲ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಚಿಕ್ಕೋಳ್ಳಿ ಡ್ಯಾಮ್ ಕರ್ಕೊಬಂದು ಬಿಟ್ಟೆ. ನನಗೆ ತಿನ್ನಕ್ಕೆ ಜೋಳ ಕೊಟ್ಬಿಟ್ಟು ನನ್ನ ಫೋನ್ನ ಸೈಲೆಂಟಾಗಿ ಇಸ್ಕೊಂಡು ನೋಡಿದ್ರೆ ಅವ್ರವ್ರ ಅಕೌಂಟ್ಗಳಿಗೆ ಫಾಲೋ ಬ್ಯಾಕ್ ಕೊಡ್ಕೊತಿದ್ರು. ಹೋಗಿ ಬಿಡು ಹೆಣ್ಮಕ್ಳಲ್ವ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಟು ಚಿಕ್ಕೋಳ್ಳಿ ಡ್ಯಾಮ್ನ ಕರೆಕ್ಟಾಗಿ ಫುಲ್ ಎಲ್ಲ ತೋರಿಸ್ಕೊಂಡು ಸೀದಾ ಮತ್ತೆ ಕಾರ್ ಹತ್ರ ಬರ್ತಿದ್ದಂಗೆ ತಿನ್ನ ಕೊಟ್ಟರು. ಸೊ ಅಲ್ಲಿಂದ ನಾನು ಕುಶಾಲನಗರದಲ್ಲಿರುವ ನಿಸರ್ಗಧಾಮ ಪಾರ್ಕ್ ಕರ್ಕೊಬಂದೆ. ನೋಡಿದ್ರೆ ಒಳಗಡೆ ಓಲೇ ಎಲ್ಲ ಶಾಪಿಂಗ್ ಮಾಡ್ಕೊಬತ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟು 2 ಅವರ್ ಆದರೂ ಬರಲಿಲ್ಲ. ಅದಾದ್ಮೇಲೆ ಅವ್ರು ಮತ್ತೆ ಕರ್ಕೊಂಡು ಸೀದಾ ನಾನು ನೆಕ್ಸ್ಟ್ ಸ್ಟೇಗೆ ಕರ್ಕೊಬಂದು ಬಿಟ್ಟೆ. ರಾತ್ರಿ ಇಲ್ಲಿ ಸಂಜೆ ಟೈಮಲ್ಲಿ ನಾನು ಕಾಯಕಿಂಗ್ ಮಾಡ್ತೀನಿ ಅಂದರು. ಆಯಿತು ಬಿಡಿ ಅಂದ್ಬಿಟ್ಟು ನಾನು ಅವ್ರ ಜೊತೆ ಕಾಯಕಿಂಗ್ ಮಾಡ್ಕೊಂಡು ಅವ್ರ ತಮಾಷೆ ಮಾಡ್ಕೊಂಡು ಸೀದಾ ಫೈರ್ ಕ್ಯಾಂಪ್ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ಡ್ಯಾನ್ಸು ಡಂಕಣ ಅಂತ ಆಯ್ತಿದ್ದಂಗೆ ಟೈಮ್ ಆಯಿತು. ಸೊ ಸೀದಾ ನಾವು ಡಿನ್ನರ್ಗೆ ಬಂದುಬಿಟ್ಟು ತಟ್ಟೆ ಫುಲ್ಲು ನಾನ್ ವೆಜ್ ನಾನು ಒಬ್ಬ ಹಾಕೊಂಡು ಬ್ಯಾಟಿಂಗು. ಸೊ ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಸ್ಟೇನೂ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಪಾರ್ಟ್ 3ಗೆ ವೆಯ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ.